ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸಾಮಾನ್ಯವಾಗಿ ಯಾವುದೇ ರಾಜ್ಯದಲ್ಲಿ ಚುನಾವಣೆಗಳು ನಡೆದ್ರೆ ಒಂದು 5-6 ತಾಸಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಪೂರ್ಣಗೊಂಡು ಬಿಡುತ್ತೆ. ಆದರೆ ಪಶ್ಚಿಮ ಬಂಗಾಳ ಮಾತ್ರ ಹಂಗಲ್ಲ. ಅದು ಕಂಪ್ಲೀಟು ಡಿಫ್ರೆಂಟ್ ಆಗಿದೆ. ಹಗಲು ಮತ್ತು ರಾತ್ರಿ ಕೂಡ ಅಲ್ಲಿ ಮತ ಎಣಿಕೆ ನಡೆಯುತ್ತಲೇ ಇರುತ್ತೆ. ಅಚ್ಚರಿಯ ವಿಷಯ ಏನಂದರೆ, ಈಗಲೂ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗ್ದಿಲ್ಲ. ಯಾಕಂದರೆ ಅಲ್ಲಿನ ಗೂಂಡಾಗಳು ಮತ ಎಣಿಕೆಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಮಸೀದಿಗಳಲ್ಲಿ ಮುಸ್ಲಿಮರಿಗೆ ಬೀದಿಗಿಳಿಯೋ ಹಾಗೆ ಬಹಿರಂಗವಾಗಿ ಆದೇಶ ಕೂಡ ಬರ್ತಾ ಇದೆ. ರೀಸೆಂಟಾಗಿ ಕೆಲವೊಂದು ಕಡೆ ದಾಳಿ ನಡೆಸಿದಾಗ ಮನೆಯ ಒಳಗೆ ಮತ್ತು ಜಂಕ್ ಯಾರ್ಡ್ಗಳಲ್ಲಿ ಕತ್ತಿಗಳು ಮತ್ತು ಆಯುಧಗಳನ್ನು ತಯಾರಿಸ್ತಾ ಇರೋದು ಕೂಡ ಕಾಣಿಸುತ್ತೆ. ಅಂದರೆ ಲೆಕ್ಕ ಹಾಕಿ ಇವರ ಪ್ಲಾನು ಏನಾಗಿರಬಹುದು ಅಂತ. ಎಲ್ಲರೂ ಮಮತಾ ಬ್ಯಾನರ್ಜಿ ಅವರು ಮತ್ತೆ ಗೆಲ್ತಾರೆ, ಬಂಗಾಳವನ್ನು ಶಾಶ್ವತವಾಗಿ ಅವರೇ ಆಳ್ತಾರೆ, ಆಗ ಹಿಂದೂಗಳ ಕುತ್ತಿಗೆ ಸೀಳಬಹುದು ಅಂದ್ಕೊಂಡಿದ್ರು. ಆದರೆ ಈಗ ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ಸ್ಪರ್ಧಿಸಿದ್ದ ಭವಾನಿಪುರ ಕ್ಷೇತ್ರದಲ್ಲೇ ಸೋತು ಸುಣ್ಣವಾಗಿದ್ದಾರೆ. ಇದು ಗೊತ್ತಾಗ್ತಾ ಇದ್ದ ಹಾಗೆ ಮಮತಾ ಬ್ಯಾನರ್ಜಿ ಅವರ ಧರಣಿ ಕೂಡ ಆರಂಭ ಆಗಿದೆ. ಮಮತಾ ಬ್ಯಾನರ್ಜಿ ಅವರು ಸೋತ ಮೇಲೆ ಹೊಸ ಡ್ರಾಮವನ್ನು ಈಗ ಶುರು ಮಾಡಿಕೊಂಡಿದ್ದಾರೆ. ಬಿಕ್ಕಿ ಬಿಕ್ಕಿ ಅಳ್ತಾ ನನಗೆ ಮೋಸ ಆಗಿದೆ ಅಂತ ಗೋಗರಿತಾ ಇದ್ದಾರೆ. ಇಷ್ಟು ದಿನ ನನ್ನನ್ನು ಯಾರೂ ಸೋಲ್ಸೋಕ್ಕಾಗೋದಿಲ್ಲ, ನನ್ನ ಮಾತೇ ಶಾಸನ, ನಾವು ನಡೆದಿದ್ದೇ ದಾರಿ ಅನ್ನೋ ಅಹಂಕಾರದಲ್ಲಿದ್ದರು. ಇಡೀ ರಾಜ್ಯದಲ್ಲಿ ಗೂಂಡಾಗಿರಿ ನಡೆಸಿದ್ರು, ಹಿಂದೂಗಳು ಹೊರಗೆ ಬರದಂತೆ ತಡೆದಿದ್ರು, ಅಕ್ರಮ ಬಾಂಗ್ಲಾದೇಶಿಗಳಿಗೆ ಆಶ್ರಯವನ್ನು ನೀಡ್ಕೊಂಡು ಬಂದಿದ್ರು. ಆದರೆ ಎಲ್ಲವೂ ಈಗ ರಾತ್ರೋರಾತ್ರಿಯೇ ಬದಲಾಗಿಬಿಟ್ಟಿದೆ. ಬಂಗಾಳದಲ್ಲಿ ಈಗ ನಡೀತಾ ಇರೋದು ಹಿಂದೆಂದೂ ಕಂಡಿರದ ವಿದ್ಯಮಾನ. ಭಾರತೀಯ ಜನತಾ ಪಾರ್ಟಿ ಬಂಗಾಳದಲ್ಲಿ ಸುಮಾರು 200 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಈಗ ಬಂಗಾಳದ ಬೀದಿಗಳು 2 ಪ್ರಮುಖ ಘೋಷಣೆಗಳಿಂದ ಕಂಪಿಸ್ತಾ ಇದೆ. ಒಂದು ಜೈ ಶ್ರೀರಾಮ್, ಮತ್ತೊಂದು ಹರ ಹರ ಮಹಾದೇವ. ಕಳೆದ 50 ವರ್ಷಗಳಿಂದ ಬಂಗಾಳದಲ್ಲಿ ಹಿಂದೂಗಳನ್ನು ಹತ್ತಿಕ್ಕಲಾಗ್ತಿತ್ತು. ಸ್ವಂತ ದೇಶದಲ್ಲೇ ಒಬ್ಬ ಬಂಗಾಳಿ ಹಿಂದುವಿಗೆ ಜೈ ಶ್ರೀರಾಮ್ ಅಂತ ಹೇಳೋದಕ್ಕೆ ಅವಕಾಶ ಕೂಡ ಇರಲಿಲ್ಲ. ಹಾಗೆ ಹೇಳಿದ್ರೆ ಅವರನ್ನು ಕೋಮುವಾದಿ ಅಂತ ಕರೆಯಲಾಗ್ತಾ ಇತ್ತು. ಆದರೆ ಅಲ್ಲಾಹು ಅಕ್ಬರ್ ಅನ್ನೋದು ಮಾತ್ರ ಜಾತ್ಯತೀತತೆ ಆಗ್ತಿತ್ತು. ಇನ್ನೊಂದು ಕಡೆ ಈ ರಿಸಲ್ಟ್ ನಂತರ ಯಾರ್ಯಾರು ಜನರಲ್ಲಿ ಭಯ ಹುಟ್ಟಿಸ್ತಾ ಇದ್ರೋ, ಜೊತೆಗೆ ಹಿಂದೂಗಳನ್ನು ಮನೆಯಿಂದ ಹೊರಗೆ ಬರದಂತೆ ತಡಿತಾ ಇದ್ರು, ಅಂತಹ ಗೂಂಡಾಗಳಿವತ್ತು ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡ್ತಾ ಇದ್ದಾರೆ. ಮಮತಾ ಅವರ ಪ್ರೀತಿಯ ಗೂಂಡಾಗಳು ಮತ್ತು ಅಕ್ರಮ ಬಾಂಗ್ಲಾದೇಶಿಗಳು ಇಲಿಗಳಂತೆ ಎದ್ನೋ ಬಿದ್ನೋ ಅಂತ ಕಾಲ್ ಕೀಳ್ತಾ ಇದ್ದಾರೆ. ಇದರ ಮಧ್ಯೆ ಮಮತಾ ಬ್ಯಾನರ್ಜಿ ಅವರ ಕಚೇರಿಗೆ ಕೂಡ ಬೆಂಕಿ ಹಚ್ಚಲಾಗಿದೆ. ಮುಸ್ಲಿಮರು ಮತ್ತು ಹಿಂದೂಗಳು ಎಲ್ಲರೂ ಸೇರಿ ಈ ಕೆಲಸ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಮಮತಾ ತಮಗೆ ಮೋಸ ಮಾಡಿದ್ದಾಳೆ ಅನ್ನೋದು ಮುಸ್ಲಿಮರಿಗೂ ಅನ್ನಿಸ್ತಾ ಇದೆ. ಹಿಂದೂಗಳ ಎಲ್ಲವನ್ನ ಕಿತ್ಕೊಂಡು ನಿಮಗೆ ಕೊಡ್ತೇನೆ, ಜೊತೆಗೆ ಇಡೀ ರಾಜ್ಯವನ್ನ ಕೇಸರಿಯ ಬದಲು ಹಸಿರು ಬಣ್ಣಕ್ಕೆ ಬದಲಾಯಿಸ್ತೇನೆ ಅಂತ ಭರವಸೆ ಕೊಟ್ಟಿದ್ರು ಪಾಪ. ಆದರೆ ಅದ್ಯಾವುದೂ ಈಡೇರಲೇ ಇಲ್ಲ. ಕಳೆದ 15 ವರ್ಷದಿಂದ ಮಮತಾ ಬ್ಯಾನರ್ಜಿ ಅವರ ಆಡಳಿತದಲ್ಲಿ ಪಡಬಾರದ ಕಷ್ಟ ಅನುಭವಿಸಿದ ಹಿಂದೂಗಳು ಈಗ TMCಯ ಮೇಲೆ ಸೇಡನ್ನು ತೀರಿಸ್ಕೊಳ್ತಾ ಇದ್ದಾರೆ. ಇದು ಕಥೆಯ ಮೊದಲ ಭಾಗ ಮಾತ್ರ. ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ಇರೋದು. ಈಗ ನಮಗೆ CAA ಅಥವಾ NRC ಯಾವುದು ಕೂಡ ಬೇಡ. ಹಿಂದೂಗಳು ಒಗ್ಗಟ್ಟಾದಾಗ ಏನಾಗುತ್ತೆ ಅನ್ನೋದು ಈ ಫಲಿತಾಂಶವೇ ಹೇಳ್ತಾ ಇದೆ. ನಮ್ಮ ಶಕ್ತಿಯನ್ನು ಕಂಡು ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರು ಈಗ ಗಡಿಭಾಗದ ಕಡೆಗೆ ಓಡ್ತಾ ಇದ್ದಾರೆ. ಪಾಪ ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಶೋಕದ ವಾತಾವರಣ ನಿರ್ಮಾಣ ಆಗಿದೆ. ಈ ನುಸುಳುಕೋರರ ಮೂಲಕ ಭಾರತದಲ್ಲಿ ದಂಗೆ ಎಬ್ಬಿಸಿ ಹಿಂದೂಗಳನ್ನು 2ನೇ ದರ್ಜೆಯ ನಾಗರಿಕರನ್ನಾಗಿ ಮಾಡೋದು ಪಾಕಿಸ್ತಾನದ ಕನಸಾಗಿತ್ತು. ಈಗ ಬಾಂಗ್ಲಾದೇಶ ತನ್ನದೇ ಜನರನ್ನ ಬೇಡ ಅಂತಿದೆ. ಒಟ್ಟಿನಲ್ಲೀಗ ಬಂಗಾಳದ ಹಿಂದೂಗಳು ಜಾಗೃತಗೊಂಡಿದ್ದಾರೆ, ಜೊತೆಗೆ ಒಗ್ಗಟ್ಟಾಗಿದ್ದಾರೆ.
1000 ವರ್ಷಗಳಿಂದ ನಾವು ಈ ಕ್ರೂರಿಗಳನ್ನು ಎದುರಿಸ್ತಾ ಇದ್ದೇವೆ ಅನ್ನೋ ಪಾಠ ನಾವು ಓದಿದ್ದೇವೆ. ಹಿಂದೆ ನಮ್ಮ ಹೆಣ್ಣು ಮಕ್ಕಳನ್ನು ಎತ್ಕೊಂಡು ಹೋಗ್ತಿದ್ದವರು ಇವತ್ತು ತಮ್ಮ ಗಂಟು ಮೂಟೆ ಕಟ್ಟಿಕೊಂಡು ತಾವು ಹುಟ್ಟಿದ ಕಸದ ಗುಂಡಿಗೆ ವಾಪಸ್ ಆಗ್ತಿದ್ದಾರೆ. ಯಾವತ್ತೂ ಈ ಅಂಕಿಅಂಶಗಳು ಸುಳ್ಳು ಹೇಳೋದಿಲ್ಲ ನೋಡಿ. ಮಮತಾ ಬ್ಯಾನರ್ಜಿ ಅವರ ಹಿಂದೆ ಮುಸ್ಲಿಂ ಮತಗಳು ಒಟ್ಟುಗೂಡಿದ್ರೆ ಬಿಜೆಪಿಯ ಹಿಂದೆ ಹಿಂದೂ ಮತಗಳು ಧ್ರುವೀಕರಣಗೊಂಡಿದೆ. ಬಂಗಾಳದ 75% ಹಿಂದೂಗಳು ಐತಿಹಾಸಿಕ ತೀರ್ಮಾನವನ್ನು ಇವತ್ತು ತೆಗೆದುಕೊಂಡಿದ್ದಾರೆ. TMCಯ ಗೂಂಡಾಗಿರಿಯನ್ನು ಧಿಕ್ಕರಿಸಿ ಕೇಸರಿ ಧ್ವಜವನ್ನು ಸ್ವೀಕರಿಸಿದ್ದಾರೆ. ಇದರಿಂದಾಗಿ ಕೇಸರಿ ಮತ ಹಂಚಿಕೆ 44-45ಕ್ಕಿಂತ ಹೆಚ್ಚಾಗಿದೆ. ಇದೆಲ್ಲದರ ನಡುವೆ ಮಮತಾ ಬ್ಯಾನರ್ಜಿಗೆ ಹೊಸ ಭಯ ಕೂಡ ಶುರುವಾಗಿದೆ. ಜೈಲಿಗೆ ಹೋಗೋದು ಖಚಿತ ಆಗಿಬಿಟ್ಟಿದೆ. ಆದ್ರಿಂದಲೇ ಧರಣಿ ಕೂರೋ ಡ್ರಾಮಾ ಶುರುವಾಗಿದೆ. CBI ಮತ್ತು ED ಈಗಾಗಲೇ ಹಳೆಯ ಫೈಲ್ಗಳನ್ನು ತೆರೆಯೋದಕ್ಕೆ ಮತ್ತು ತನಿಖೆಯನ್ನು ಆರಂಭಿಸೋದಕ್ಕೆ ರೆಡಿ ಮಾಡಿಕೊಂಡಿದೆ. ಯಾವತ್ತು ನಾವು ಒಂದಾದ್ವೋ ಅದೇ ಕ್ಷಣವೇ ನಾವು ಗೆದ್ದಿದ್ದೇವೆ. ಹಿಂದೆ TMC ಗೂಂಡಗಳು ರಾತ್ರಿ 2 ಗಂಟೆಗೆ ಬಂದು ನಿಮ್ಮ ಮಗಳು ಅಥವಾ ಹೆಂಡತಿಯನ್ನು ನಮ್ಮ ಮನೆಗೆ ಕಳಿಸಿ ಅಂತ ಬೆದರಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಹಾವಳಿ ಇಟ್ಟಿದ್ರು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ಇದೊಂಥರ ಕರ್ಮ ರಿಟರ್ನ್ಸ್ ಅನ್ನಬಹುದು. ಈಗ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಮತ್ತು ರಾಜ್ಯದಲ್ಲೂ ಸರ್ಕಾರ ಬಂದಿದೆ. ಅಷ್ಟೇ ಅಲ್ಲದೆ ಕೇಂದ್ರ ಸಶಸ್ತ್ರ ಪಡೆಗಳು ಈ ದಂಗೆಕೋರರ ಚಡಿ ಬಿಡಿಸ್ತಾ ಇದ್ದಾರೆ. TMC ಸರ್ಕಾರ ಇದ್ದಾಗಲೇ ಬಿಟ್ಟಿರಲಿಲ್ಲ, ಇನ್ನೀಗ ಬಿಡ್ತಾರೆ. ಈಗ ಈ ಬಂಗಾಳದಲ್ಲಿ ಆರಂಭವಾದಂತಹ ಹಿಂದುತ್ವದ ಅಲೆ ಇಡೀ ಭಾರತಕ್ಕೆ ಹರಡಿದೆ. 31 ರಾಜ್ಯಗಳ ಪೈಕಿ 22 ಕಡೆ ಈಗಾಗಲೇ NDA ಅಥವಾ ಕೇಸರಿ ಧ್ವಜ ಹಾರಾಡ್ತಾ ಇದೆ. ನಾವು ಮೂಲತಃ ಕೇಸರಿ ಧ್ವಜದ ಸಂಸ್ಕೃತಿಯವರೇ. ಆದರೆ ಮಹಾತ್ಮ ಗಾಂಧಿಯವರು ಅದರಲ್ಲಿ ಹಸಿರು ಬಣ್ಣ ಸೇರಿಸಿ ನಮ್ಮ ಅಭಿವೃದ್ಧಿಯನ್ನು ತಡೆದು ಬಿಟ್ಟಿದ್ರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಭಾರತವನ್ನು ಕೇಸರಿಮಯ ಮಾಡೋದಕ್ಕೆ ಬಂಗಾಳದಿಂದಲೇ ಜನಸಂಘವನ್ನು ಆರಂಭಿಸಿದ್ರು. ಇವತ್ತು ಅವರ ಕನಸು ಕೂಡ ನನಸಾಗ್ತಾ ಇದೆ. ಆದರೆ ಬಂಗಾಳಿಗಳಿಗೆ ಇನ್ನೊಂದು ಎಚ್ಚರಿಕೆ ಕೂಡ ಇದೆ. ನೀವು ಗೆದ್ದಿದ್ದೀರಿ ನಿಜ, ಆದರೆ ದಾರಿ ಸುಲಭ ಇಲ್ಲ. ಅವರು ಭಯೋತ್ಪಾದನೆಯ ಜಾಲವನ್ನೇ ಸೃಷ್ಟಿ ಮಾಡಿದ್ದಾರೆ. ಸೊ ಜಾಗರೂಕರಾಗಿರಲೇಬೇಕು. ಹಿಂದೆ ಮಾಡಿದ ದೌರ್ಜನ್ಯಕ್ಕೆ ಅದೇ ಭಾಷೆಯಲ್ಲಿ ಉತ್ತರ ನೀಡಬೇಕಾದ ಸಮಯ ಈಗ ಬಂದಿದೆ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.